ಇಂದು ನಾನು ಕರ್ನಾಟಕ ಸರ್ಕಾರವು ಪದವಿಯನ್ನು ಮುಗಿಸಿದ ಅಭ್ಯರ್ಥಿಗಳಿಗೆ ಉಚಿತವಾಗಿ IAS ಮತ್ತು KS ತರಬೇತಿ ನೀಡುವ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಕರ್ನಾಟಕ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯಿಂದ SC ಮತ್ತು ST ಅಭ್ಯರ್ಥಿಗಳಿಗೆ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗ ಇಲಾಖೆ OBC ಅಭ್ಯರ್ಥಿಗಳಿಗೆ, ಅಲ್ಪಸಂಖ್ಯಾತರ ಇಲಾಖೆಯಿಂದ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಮತ್ತು ಜೈನ ಅಭ್ಯರ್ಥಿಗಳಿಗೆ ಈ ಮೂರು ಇಲಾಖೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಆಯ್ದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ 7 ತಿಂಗಳುಗಳ ಕಾಲ IAS ಮತ್ತು KSನ ಪ್ರಿಲಿಮಿನರಿ ಮತ್ತು ಮೇನ್ ಪರೀಕ್ಷೆಯ ಬಗ್ಗೆ ತರಬೇತಿಯನ್ನು ಉಚಿತವಾಗಿ ನೀಡಲಾಗುವುದು. IAS ತರಬೇತಿಯನ್ನು ಪಡೆಯಲು ನೀವು ದೆಹಲಿ ಮತ್ತು ಹೈದರಾಬಾದ್ ಕೋಚಿಂಗ್ ಸೆಂಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. KS ಪರೀಕ್ಷೆಯ ತರಬೇತಿಯನ್ನು ಪಡೆಯಲು ನೀವು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿರುವ ಕೋಚಿಂಗ್ ಸೆಂಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಕೋಚಿಂಗ್ ಸೆಂಟರ್ಗಳಲ್ಲಿ ನೀವು 7 ತಿಂಗಳುಗಳ ಕಾಲ ತರಬೇತಿಯೊಂದಿಗೆ 7 ತಿಂಗಳುಗಳ ಕಾಲ ಸ್ಟೈಫಂಡನ್ನು ಪಡೆದುಕೊಳ್ಳುತ್ತೀರಿ. ನೀವು IAS ಪರೀಕ್ಷೆಗೆ ದಿಲ್ಲಿ ಮತ್ತು ಹೈದರಾಬಾದ್ ಸೆಂಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದರೆ ನಿಮಗೆ ಪ್ರತಿ ತಿಂಗಳ 12,000 ರೂಪಾಯಿಯನ್ನು ಕೊಡಲಾಗುವುದು. KS ತರಬೇತಿಯನ್ನು ಪಡೆದುಕೊಳ್ಳಲು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಿಮ್ಮ ಸ್ವಂತ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡರೆ ಪ್ರತಿ ತಿಂಗಳ ನಿಮಗೆ 6,000 ರೂಪಾಯಿಗಳನ್ನು ಸಹಾಯಧನವನ್ನು ಸರ್ಕಾರ ಕೊಡಲಾಗುವುದು. ಈ ಸದುಪಯೋಗವನ್ನು ಪದವಿ ಮುಗಿಸಿದ ಎಲ್ಲ ಅಭ್ಯರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.